ಧರ್ಮಸ್ಥಳ ಆಸ್ಪತ್ರೆ ಮತ್ತು ಕಾರ್ಯಕ್ರಮದ ರೂವಾರಿ ಕುತೂಹಲ ಕಲರವ ತಂಡ ಇದರ ಜಂಟಿ ಆಶ್ರಯದಲ್ಲಿ ರಕ್ತದಾನ ಶಿಬಿರವು ವೇದಿಕೆಯಲ್ಲಿ ಆರಂಭವಾಗಲಿದೆ. ನನ್ನ ಅಪೇಕ್ಷೆ ಇಲ್ಲಿರತಕ್ಕಂಥ ಎಲ್ಲ ಯುವಕರು ಅತ್ಯಂತ ಶ್ರೇಷ್ಠ ದಾನಗಳಲ್ಲಿ ಒಂದಾಗಿರತಕ್ಕಂಥ ರಕ್ತವನ್ನು ದಾನ ಮಾಡುವ ಮೂಲಕ ಅನೇಕ ಜೀವಗಳಿಗೆ ಬಲ ತುಂಬುವಂತೆ ಮಾಡುವಂತೆ ಸರ್ವರಲ್ಲಿ ಅಪೇಕ್ಷೆ. ಕೆಲವೇ ನಿಮಿಷಗಳಲ್ಲಿ ರಕ್ತದಾನ ಶಿಬಿರವು ಆರಂಭವಾಗಲಿದೆ. ಮತ್ತೊಮ್ಮೆ ಗಮನಿಸಿ, ಗ್ರಾಮ ಸೀಮಿತ ವಿಭಾಗದಲ್ಲಿ ಸ್ಪರ್ಧಿಸುವಂತಹ ತಂಡಗಳಿಗೆ ಇಲ್ಲಿ ರಿವ್ಯೂ ಇರೋದಿಲ್ಲ. ಅತ್ತಾಚೆ ಬರೀತೀಯ ಹಲೋ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮುಖಂಡರಾಗಿರುವಂಥ ಶ್ರೀಯುತ ಗಣೇಶ್ ಕಿದಿಲ ನಮ್ಮೊತ್ತಿಗೆ ಸೇರಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತವನ್ನು ಮಾಡಿಕೊಳ್ತಾ. ಅದೇ ರೀತಿಯಲ್ಲಿ ಟೀಮ್ ಕುತೂಹಲ ಕಲರವದ ಸದಸ್ಯೆಯ ಜೊತೆಗೆ ಮುಂಬೈಯಲ್ಲಿ ಉದ್ಯೋಗದಲ್ಲಿರುವಂತಹ ಸಮೀಕ್ಷಾ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡಬೇಕು. Yes, good afternoon once again to all of you. A lot of big kabaddi lovers are surroundly gathered here. Sudanva, one of the very good player from a Kayar Tadka team. Sudanva, one of the all-rounder in action. And we are witnessing a match between Durga Parameshwari Devi Pura Talapadi versus Siddhi Vinayaka Kayar Tadka. ಈ ಸ್ಪರ್ಧೆಯ ಬಳಿಕ ರಾಜನ್ ಫ್ರೆಂಡ್ಸ್ ಲಾಯಿಲಾ ವಿರುದ್ಧವಾಗಿ ಶ್ರೀರಾಮ ಶಂಭೂರು. ಲಾಯಿಲಾ ತಂಡ ಸ್ಪಷ್ಟ ಉಪಸ್ಥಿತಿಯನ್ನು ತೋರಿಸಿಕೊಂಡಿದ್ದಾರೆ. ಶ್ರೀರಾಮ ಶಂಭೂರು ತಮ್ಮ ಇರುವಿಕೆಯನ್ನು ಸೂಚಿಸುವಂತೆ ಶ್ರೀರಾಮ ಶಂಭೂರು.
ವಿಶೇಷವಾಗಿ ಗ್ರಾಮ ಸೀಮಿತ ಸ್ಪರ್ಧೆಯನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ ಟೀಮ್ ಕುತೂಹಲ ಕಲರವ. 3 ದಿನಗಳ ಪರ್ಯಂತ ನಡೆಯುತ್ತಾ ಇರತಕ್ಕಂತಹ ಕರಾವಳಿ ಕಂಡಂತಹ ಅತ್ಯಂತ ಅಭೂತಪೂರ್ವ ಕಾರ್ಯಕ್ರಮ. ವಿಪರೀತ ವಾತಾವರಣದಲ್ಲಿ ನಾನಾ ಕಡೆಗಳಿಂದ ಕ್ರೀಡಾ ಅಭಿಮಾನಿಗಳ ಅತ್ಯಂತ ಉತ್ತಮ ಸಹಕಾರದಲ್ಲಿ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ವಿಶ್ರಾಂತಿಯಲ್ಲಿದೆ ತಂಡ ಸಿದ್ಧಿವಿನಾಯಕ. ಆದರ್ಶ ಹೊಸಮಠ ಬಲ್ಯ, ಶ್ರೀಕೃಷ್ಣ ತೊಟ್ಟತ್ತಡಿ.
ನೋಡಿ ಈಗ ನಡೀತಾ ಇರುವಂತಹ 8ನೇ ಸ್ಪರ್ಧೆ ತರುವಾಯ ರಾಜನ್ ಫ್ರೆಂಡ್ಸ್ ಲಾಯಿಲಾ ತಂಡ ಅಂಕಣಕ್ಕೆ ಇಳಿಬೇಕು. ಎದುರಾಳಿ ತಂಡ ಶಂಭೂರು ಇನ್ನೂ ಕೂಡ ತಲುಪದ ಕಾರಣ ಅಲ್ಲಿ ಸ್ಪರ್ಧೆ ಇರುವುದು ಅನುಮಾನ. ಆದರೆ ರಾಜನ್ ತಂಡ ಮುಂದಿನ ಸ್ಪರ್ಧೆಗಾಗಿ ಇಳಿಯುವಂತ ಅಪೇಕ್ಷೆ. ಮುಂದೆ ನಡೆಯಲಿದೆ ಆದರ್ಶ ಹೊಸಮಠ ಮತ್ತು ಶ್ರೀಕೃಷ್ಣ ತೋಟತಡಿ ತಂಡಗಳ ನಡುವೆ. ತಮಗಿದು ದ್ವಿತೀಯ ಕರೆ, ಸೆಕೆಂಡ್ ಕಾಲ್ ಫಾರ್ ಆದರ್ಶ ಹೊಸಮಠ ಬಲ್ಯ ಅಂಡ್ ಶ್ರೀಕೃಷ್ಣ ತೋಟತಡಿ. ಕೈಂಡ್ಲಿ ನೋಟ್ ದ ಟೀಮ್ ಮ್ಯಾನೇಜರ್, ದಿಸ್ ಇಸ್ ದ ಸೆಕೆಂಡ್ ಕಾಲ್ ಫಾರ್ ಯು. ಹಿಯರ್ ಇಸ್ ಸುಧನ್ವಾ. ಮತ್ತೆ ಇಲ್ಲಿ ಪಂದ್ಯಗಳು ಸಾಗಿ ಬಂದ್ರೆ 13-10ರಲ್ಲಿ ಪಂದ್ಯಗಳು ಸಾಗಿ ಬಂದ್ರ 3 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಸುಧನ್ವಾ. ಮತ್ತೆ ಅಂಕದ ಸೇರ್ಪಡೆ ಎದುರಾಳಿ ಕಂಡುಕೊಳ್ತಿರುವಂತೆ 11-13ರಲ್ಲಿದೆ. ಮುನ್ನಡೆಯನ್ನು ಸಾಧಿಸಿಕೊಳ್ತಿರುವಂತೆ ದೇವಿಪುರ. ಅದೇ ರೀತಿ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಅಡ್ಡ ಮತ್ತೆ ಬಲಿಷ್ಠವಾಗಿರುವಂತಹ ಚೈನ್ ಟ್ಯಾಕಲ್ ಕಂಡುಕೊಳ್ತಾ ಇದೆ. 12-13ರಲ್ಲಿ ಪಂದ್ಯಗಳು ಸಾಗಿ ಬರ್ತಾ ಇದೆ. ಸೊ ಬಂಧುಗಳ ಇವತ್ತಿನ ಉಜಿರೆ ಕಬಡ್ಡಿ ಉತ್ಸವ 2024ರ ಈ ಒಂದು ಕಾರ್ಯಕ್ರಮಕ್ಕೆ ಹಿಂದೂ ಜಾಗರಣ ವೇದಿಕೆಯ ಮುಖಂಡರಾಗಿರುವಂತಹ ಶ್ರೀಯುತ ಗಣೇಶ್ ಕುಲಾಲ್ ಕೆದಿಲ ನಮ್ಮ ಜೊತೆಗಿದ್ದಾರೆ. ಅವರನ್ನ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸಿ ಅವರಿಗೆ ಶಾಲು ಹೊದಿಸಿ ಗೌರವಿಸುವಂತೆ ಟೀಮ್ ಕುತೂಹಲ ಕಲರವದ ಸಂಚಾಲಕರಾಗಿರುವ ನವೀನ್ ರೈ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. 14-12ರಲ್ಲಿ ಪಂದ್ಯಗಳು ಸಾಗಿ ಬರ್ತಾ ಇದೆ. 5 ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಚಿನ್ನು. ಅದೇ ರೀತಿ ಮತ್ತೆ ಜೆರ್ಸಿ ನಂಬರ್ 1 ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ 14-12ರಲ್ಲಿ ಪಂದ್ಯಗಳು ಸಾಗಿ ಬಂದ್ರ 2 ಅಂಕದ ಮುನ್ನಡೆಯಲ್ಲಿ ಸಾಧಿಸಿಕೊಳ್ತಿರುವಂತೆ ದೇವಿಪುರ. ಬಲಿಷ್ಠ ದೈತ ತಿವಳಂತ ಆಟಗಾರ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಯಾವುದೇ ಅಂಕಲದೆ ಮರು ವಾಪಸ್ಸತ್ತೆ ಕಂಡುಕೊಳ್ತಾ ಇರುವಂತೆ ಸುಧನ್ವಾ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಜೆರ್ಸಿ ನಂಬರ್ 8 ದಾಳಿಯಲ್ಲಿ ಸುಧನ್ವನ ಆಗಮನ ಕರ್ಕೊಳ್ತಿರುವಂತೆ ಸುಧನ್ವಾ ಅಡ್ಡ ಮತ್ತೆ ಅಂಕದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಅವಳ್ಳಿ ಅಂಕದ ಪ್ರಾಪ್ತಿ ಕಂಡುಕೊಳ್ತಾ ಇದೆ. ಪಂದ್ಯ ಸಮಬಲ್ಲ 14-14ರಲ್ಲಿ ಸಮಬಲ್ಲದ ಹೋರಾಟದೊಂದಿಗೆ ಪಂದ್ಯ ಟೈಮ್ ಔಟ್. ಒಂದು ಹಂತದಲ್ಲಿ ಏಕಮುಖಿಯಾದಂತಹ ಸ್ಪರ್ಧೆ. ಇದೀಗ ಕುತೂಹಲ ಕಲರವ ಕಾರ್ಯಕ್ರಮದ ರೂವಾರಿಗಳು ಪಂದ್ಯ ಬಹಳಷ್ಟು ಕುತೂಹಲ ತಲೆಯಲ್ಲಿದೆ. 14ರ ಸಮಬಲದಲ್ಲಿ ಮುಂದೆ ಲಾಯಿಲಾ ತಂಡ ಪ್ರವೇಶವನ್ನು ಮಾಡುವಂತೆ. ಆ ಬಳಿಕ ಸ್ಪರ್ಧೆ ಹೊಸಮಠ ಬಲ್ಯ ತೋಟತಡಿ ನಡುವೆ 2 ತಂಡಗಳು ರೆಡಿಯಾಗಿರುವಂತೆ 2ನೇ ಕರೆಯನ್ನು ರವಾನಿಸಲಾಗಿದೆ. ಈ ನಡುವೆ ಅಂಕಗಳ ಸಂಖ್ಯೆ 2 16-14. ಸತೀಶ್ ಕುತ್ಲೂರ್. 16-14ರಲ್ಲಿ ಪಂದ್ಯಗಳು ಸಾಗಿ ಬರ್ತಾ ಇದೆ. ಅದೇ ರೀತಿ ಮತ್ತೆ ಚೆಂಡು ಆಗಮನ ಕಂಡುಕೊಳ್ತಿರುವಂತೆ 5 ಡಿಫೆಂಡರ್ಗಳ ಮಧ್ಯೆ ದಾಳಿಯೇ ಜಿಂಡನ ಆಗಮನ ಕಂಡುಕೊಳ್ತಾ ಇದೆ. ಜೆರ್ಸಿ ನಂಬರ್ 8 ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ 2 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಿರುವಂತೆ ದೇವಿಪುರ. ಮತ್ತೆ ಬಂಧನ ಕಂಡುಕೊಳ್ತಿರುವಂತೆ ಚೆನ್ನು 1 ಅಂಕದ ಸೇರ್ಪಡೆ ಎದುರಾಳಿ ಕಂಡುಕೊಳ್ತಾ ಇರುವಂತೆ. ಅದೇ ರೀತಿ ಮತ್ತೆ 4 ಡಿಫೆಂಡರ್ಗಳ ಮಧ್ಯೆ ದಾಳಿಯಲ್ಲಿದೆ. ಜೆರ್ಸಿ ನಂಬರ್ 1 ಸುಮುಖ್ ಆಗಮನ ಕಂಡುಕೊಳ್ತಿರುವಂತೆ 17-14ರಲ್ಲಿ ಪಂದ್ಯಗಳು ಸಾಗಿ ಬಂದ್ರೆ ಸುಮುಖ್ ಅಡ್ಡ ಮತ್ತೆ ಇಲ್ಲಿ ಸೂಪರ್ ಡೂಪರ್ ರೈಟ್ 3 ಅಂಕದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಸುಮುಖನ ಆಗಮನ ಕಂಡುಕೊಂಡ್ರೆ 3 ಅಂಕದ ಪ್ರಾಪ್ತಿ ಎದುರಾಳಿಗೆ. ಟೈಮ್ ಔಟ್. ಇಪ್ಪತ್ತು 14ರಲ್ಲಿ ಪಂದ್ಯಗಳು ಸಾಗಿ ಬಂದ್ರ 6 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಿರುವಂತೆ ದೇವಿಪುರ.
ಏಕಾಂಗಿ ಹೋರಾಟ ನಡೀತಾ ಇದೆ. ಜರ್ಸಿರವರು ಒಂದರ ಧ್ರುವ ತಾರೆ. ಮುನ್ನಡೆಯನ್ನು ಸಾಧಿಸಿಕೊಳ್ತಿರುವಂತೆ ದೇವಿಪುರ. ಇಪ್ಪತ್ತು 14ರಲ್ಲಿ ಪಂದ್ಯಕಟ್ಟುಗಳು ಸಾಗಿ ಬಂದ್ರ ಮತ್ತೆ ಕಾರ್ನರ್ ವಿಭಾಗದಲ್ಲಿ ಬಲಿಷ್ಠವಾಗಿರುವಂತಹ ಅಂಕಲ್ ಹೋಲ್ಡ್ ಕನ್ಕೊಳ್ತಿರುವಂತೆ ಆಲ್ಔಟ್ ಮುಖೇನ 3 ಅಂಕದ ಸೇರ್ಪಡೆ ಕನ್ಕೊಳ್ತಿರುವಂತೆ 23-14ರಲ್ಲಿ ಪಂದ್ಯಕಟ್ಟುಗಳು ಸಾಗಿ ಬಂದ್ರ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಸುಮುಖ್. ಸತತವಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಸುಮುಖ್. ಆಹಾ, ಮತ್ತೆ ಅಂಕದ ಸೇರ್ಪಡೆ ಎದುರೊಳಗೆ. ಇಪ್ಪತ್ತ 14-14ರಲ್ಲಿ ಪಂದ್ಯಕಟ್ಟುಗಳು ಸಾಗಿ ಬರ್ತಾ ಇದೆ. ಬೋನಸ್ ಅಂಕದ ಸೇರ್ಪಡೆ ಎದುರಾಳಿ ಕನ್ಕೊಳ್ತಾ ಇದೆ. 15-24ರಲ್ಲಿ ಪಂದ್ಯಕಟ್ಟುಗಳು ಸಾಗಿ ಬಂದ್ರ 6 ಡಿಫೆಂಡರ್ಗಳ ಮಧ್ಯೆ ದಾಳಿಯಲ್ಲಿ ಲಾಸ್ಟ್ 5 ಮಿನಿಟ್ ಕಟ್ಟಕಡೆಯ 5 ನಿಮಿಷದ ಆಟದ ಅವಧಿ ಮಾತ್ರ ಕನ್ಕೊಳ್ತಾ ಇದೆ. 15-24ರಲ್ಲಿ ಪಂದ್ಯಕಟ್ಟುಗಳು ಸಾಗಿ ಬರ್ತಾ ಇದೆ. ಅದೇ ರೀತಿ ಮತ್ತೆ ಜಿನ್ನು ಆಗಮನ ಕನ್ಕೊಳ್ತಿರುವಂತೆ ಯಾವುದೇ ಅಂಕೆಲದವರೆಗೂ ವಾಪಸ್ ಹತ್ತಿ ಕನ್ಕೊಳ್ತಿರುವಂತೆ ಎಂಟಿ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಇದೆ. ಅದೇ ರೀತಿ ಮತ್ತೆ ಸುಮುಖ್ ಆಗಮನ ಕನ್ಕೊಳ್ತಾ ಇದೆ. ಜೆರ್ಸಿ ನಂಬರ್ 1 ಧ್ರುವ ತಾರೆ ಸುಮುಖ್ ಆಗಮನ ಕನ್ಕೊಳ್ತಾ ಇದೆ. 6 ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಕಿಕ್ ಮಾಡುವಂತ ಯತ್ನ. ಶ್ರೀಕೃಷ್ಣ ತೋಟತಡಿ ಈ ತಂಡ ಇದ್ದಾರೆ ಎಂಬ ಸೂಚನೆ ಬಂದಿದೆ, ಆದರೆ ಗ್ರೀನ್ ರೂಮ್ ಅಲ್ಲಿ ಕಾಣಿಸ್ತಾ ಇಲ್ಲ. ಮುಂದಿನ ಪಂದ್ಯ ನಿಮಗಾಗಿ. ಎದುರಾಳಿ ತಂಡ ದೂರದ ಕಡಬದಿಂದ ಇಲ್ಲಿಗೆ ತಲುಪಿದ್ದಾರೆ. ಆದರ್ಶ ಹೊಸಮಠ ಸುಧನ್ವ ಆಗಮನ ಕರೆಕೊಳ್ತಾ ಇದೆ. ಆಹಾ, ಕಾರ್ನರ್ ವಿಭಾಗದಲ್ಲಿ ಟೋಟಚ್ ಮುಖೇನ ಅಂಕವನ್ನು ಪಡೆದುಕೊಳ್ಳುತ್ತಿರುವಂತ 1 ಅಂಕದ ಪ್ರಾಪ್ತಿ. ಹದಿನಾರು 24ರಲ್ಲಿದೆ. 16-24 ಮುನ್ನಡೆಯನ್ನು ಸಾಧಿಸಿಕೊಳ್ತಿರುವಂತೆ ಥರ್ಡ್ ರೈಟ್ ಮಾಡು ಇಲ್ಲವೇ ಮಾಡಿ ಡಿಸೈಡೆಡ್ ರೈಟ್. ಥರ್ಡ್ ರೈಟ್ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ದಾಳಿಗಾರನಿಗೆ. ಎಂಟು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಬೋನಸ್ ಅಂಕದ ಸೇರ್ಪಡೆ. ಲಾಸ್ಟ್ 3 ಮಿನಿಟ್ ಕಟ್ಟಕಡೆಯ 3 ನಿಮಿಷದ ಆಟದ ಅವಧಿ. ಆಹಾ, ಬೋನಸ್ ಪ್ಲಸ್ 2 ಪಾಯಿಂಟ್. 2 ಅಂಕದ ಸೇರ್ಪಡೆ. ಬೋನಸ್ ಪ್ಲಸ್ ಪಾಯಿಂಟ್. 25-18ರಲ್ಲಿ ಪಂದ್ಯಗಳು ಸಾಗಿ ಬರ್ತಾ ಇದೆ. ಮತ್ತೆ ಸುಮುಖನ ಆಗಮನ. ಏಳು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ದೇವಿಪುರ. ಮುನ್ನಡೆಯಲ್ಲಿ 7 ಅಂಕದ ಮುನ್ನಡೆಯನ್ನು ಲಾಸ್ಟ್ 2 ಮಿನಿಟ್ ಕಟ್ಟಕಡೆಯ 2 ನಿಮಿಷದ ಆಟದ ಅವಧಿ ಮಾತ್ರ ಕಣ್ಕೊಳ್ತಾ ಇದೆ. ಅದೇ ರೀತಿ ಮತ್ತೆ 5 ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಡಬಲ್ ಆಂಕಲ್ ಹೋಲ್ಡ್ ಕನ್ಕೊಳ್ತಾ ಇದೆ ಕಾರ್ನರ್ ವಿಭಾಗದಲ್ಲಿ. ಮತ್ತೆ ಅಂಕ ಎದುರಾಳಿ ದೇವಿಪುರ
ಅಂಕವನ್ನು ಪಡೆದುಕೊಳ್ತಾ ಇದೆ. ಅರ್ವರ ಡಿಫೆಂಡರ್ಗಳ ಮಧ್ಯೆ ಈ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತಹ ಜೆರ್ಸಿನವರು ಒಂದರ ಧ್ರುವತಾರೆ. ಮುಂದಿನ ಪಂದ್ಯಗಳಿಗಾಗಿ ಈಗಾಗಲೇ ಕರೆಯನ್ನು ರವಾನೆ ಮಾಡಿಕೊಂಡಿದ್ದೀವಿ. ಎರಡು ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು. ಮತ್ತೆ ಅವಳಿ ಅಂಕದ ಪ್ರಾಪ್ತಿ ಕಂಡುಕೊಳ್ತಾ ಇದೆ. ಆಹಾ ಪವನ್ ಮತ್ತೆ ಟ್ಯಾಕಲ್ ಲಾಸ್ಟ್ 1 ಮಿನಿಟ್. ಕಟ್ಟಕಡೆಯ 1 ನಿಮಿಷದ ಆಟದ ಅವಧಿ ಮಾತ್ರ ಕಂಡುಕೊಳ್ತಾ ಇದೆ. 29-18 ಪಂದ್ಯಕಟ್ಟುಗಳು ಸಾಗಿ ಬರ್ತಾ ಇದೆ. ಮುನ್ನಡೆಯನ್ನು ಸಾಧಿಸಿಕೊಳ್ತಿರುವಂತೆ ದೇವಿಪುರ. ಅದೇ ರೀತಿ ಮತ್ತೆ ದಾಳಿಯನ್ನು ಸಂಘಟಿಸುತ್ತಿರುವಂಥದ್ದು. ಜೆರ್ಸಿ ನಂಬರ್ 7 ಧ್ರುವಧಾರಿ ದಾಳಿಯಲ್ಲಿ ಆಹಾ ಬಲಿಷ್ಠವಾಗಿರುವಂಥ ಕಾರ್ನರ್ ವಿಭಾಗದಲ್ಲಿ ಆಂಕಲ್ ಹೋಲ್ಡ್ ಕಂಡುಕೊಳ್ತಾ ಇದೆ. ಆಹಾ ಪಂದ್ಯ ಸಂಪೂರ್ಣಗೊಳ್ಳುತ್ತಾ ಇದೆ. ಮುಖಾಂತರ ದೇವಿಪುರ ಜಯಶೈಲಿ ಕಂಡುಕೊಳ್ತಾ ಇದೆ. ಮುಂದಿನ ಹಂತಕ್ಕೆ ಸೇರ್ಪಡೆಯಾಗಿದೆ. ಎರಡು ತಂಡಗಳಿಗೆ ಧನ್ಯವಾದಗಳೊಂದಿಗೆ ಮುಂದಿನ ಪಂದ್ಯಘಟ್ಟಕ್ಕಾಗಿ ಕರೆ. Yes, thank you very much for your participation, Sri Siddhivinayaka Karyatadika. And we are moving number 6th match, Rajan Friends Laila versus Srirama Shamburu. I request Laila to come forward. Srirama Shamburu ತಂಡ ತಲುಪಲಿಲ್ಲ. ರಾಜನ್ ಫ್ರೆಂಡ್ಸ್ ಲಾಯಿಲಾ ತಂಡ ಒಳಬಂದು ಮುಂದಿನ ಹಂತಕ್ಕೆ ತೆರೆಗಡೆಗೊಂಡು ಮುಂದಿನ ಹಂತಕ್ಕೆ ಪ್ರವೇಶವನ್ನು ಮಾಡುವಂತೆ. ರಾಜನ್ ಲಾಯಿಲಾ